ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ. ಮನೆಯೊಳಗೆ ತಂದೆ ತಾಯಿಗಳೆಲ್ಲ ನಿಮ್ಮನ್ನ ಕಲಿತು ಬನ್ನಿ, ಹೋಗಿ ಸಾಧಿಸಿ ಬನ್ನಿ ಅಂತ ಹೇಳಿ ನಿಮಗೆ ಆಶೀರ್ವಾದವನ್ನು ಮಾಡಿ ಇಲ್ಲಿ ಕಳಿಸಿದ್ದಾರೆ. ಬನ್ನಿ ನನ್ನ ಹತ್ತಿರ, ನಿಮ್ಮನ್ನ ಹೇಗೆ ಸಿದ್ಧಗೊಳಿಸಿ ಮೂರ್ತಿಯನ್ನಾಗಿ ಮಾಡಿ ಇಡೀ ಜಗತ್ತು ನಿಮ್ಮನ್ನ ಗುರುತಿಸುವ ಹಾಗೆ ಮಾಡಿಕೊಡ್ತೇನೆ ಅಂತ ಗುರುಗಳು ಕಾಯ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಅನಿಸ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೆಳಗ್ಗೆ ನನ್ನ ಮನೆಗೆ ಬಂದು ಪೇಪರ್ ಸರ್ ಪೇಪರ್ ಅಂತ ಪೇಪರ್ ಹಾಕಿ ಹೋಗುವ ಹುಡುಗ ಅವ್ನು ನೋಡಿದಾಗ ನನಗನ್ಸುತ್ತೆ ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ ಅಂತ. ಬೆಳಗ್ಗೆ 7 ಗಂಟೆಗೆ ಸೈಕಲ್ ತಗೊಂಡ್ಬಂದು ಮನೆಗೆ ಪೇಪರ್ ಹಾಕಿ 11 ಗಂಟೆ ಆದರೆ ಸಾಕು ಕಾಲೇಜಿಗೆ ಹೋಗಿ ಕಾಲೇಜ್ ಓದುವ ಹೈಸ್ಕೂಲ್ ಓದುವ ಮಕ್ಕಳು, ಕೇವಲ 15 ವರ್ಷದ ಮಕ್ಕಳು ನನ್ನನ್ನು ನೋಡ್ತೇನೆ. ಅವ್ರನ್ನ ನೋಡಿದಾಗ ನನಗನ್ಸುತ್ತೆ ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ ಅಂತ. ಬೆಳಗ್ಗೆ ನನ್ನ ಮನೆಗೆ ಬಂದು ಹಾಲು ಹಾಕುವ ಪ್ಯಾಕೆಟ್ ಹಿಡ್ಕೊಂಡು ಸರ್ ಹಾಲು ಅಂತ ಹಾಲಿನ ಪ್ಯಾಕೆಟ್ ಅನ್ನು ಕೊಡುವ ಹುಡುಗನನ್ನು ನೋಡ್ತೇನೆ. ಆತ ಕೇವಲ 10-15 ವರ್ಷದ 16 ವರ್ಷದ ಹುಡುಗ ಬೆಳಗ್ಗೆ ಬಂದು ಹಾಲು ಹಾಕ್ತಾನೆ, ಸ್ಕೂಲ್ ಟೈಮ್ಗೆ ಸ್ಕೂಲ್ಗೆ ಹೋಗ್ತಾನೆ. ಅವ್ನು ನೋಡಿದಾಗ ನನಗನ್ಸುತ್ತೆ ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ ಅಂತ. ನನಗೆ ಅನ್ಸುತ್ತೆ ಎಷ್ಟೋ ಜನ ಪಾಲಕರಿದ್ದಾರೆ, ಅವ್ರ ತಾಯಿ ಕೂಲಿ ಕೆಲಸ ಮಾಡಿಕೊಂಡು ಹೊಲದಲ್ಲಿದ್ದಾರೆ, ಅವ್ರ ಮೈ ಮೇಲೆ ಹರಿದ ಸೀರೆ ಇದೆ. ಆದರೆ ಆಕೆ ಅನ್ಕೋತಾಳೆ, ನನ್ನ ಮೈ ಮೇಲೆ ಹರಿದ ಸೀರೆ ಇದ್ದರೂ ಚಿಂತೆ ಇಲ್ಲ, ನನ್ನ ಮಗಳು ರಾಜ್ಕುಮಾರಿ ತರ ಇರಬೇಕು ಅಂತ ಹೇಳಿ ಉತ್ತಮವಾದಂಥ ಬಟ್ಟೆಗಳನ್ನು ಕೊಡಿಸಿ ನಿಮ್ಮನ್ನ ಗೆದ್ದು ಬನ್ನಿ ಅಂತ ಆಶೀರ್ವದಿಸಿ ಕಳಿಸಿದ್ದಾರಲ್ಲ, ಅದನ್ನ ನೋಡಿದಾಗ ನನಗನ್ಸುತ್ತೆ ಎಷ್ಟು ಅದೃಷ್ಟವಂತರು ನೀವು ಎಲ್ಲ ಅಂತ. ಅಲ್ಲಿ ಹೊಲದೊಳಗೆ ನಿಮ್ಮ ತಂದೆ ಕೆಲಸ ಮಾಡ್ತಾ ಇದ್ದಾರೆ, ಕಾಲೊಳಗೆ ಹರಿದು ಹೋದ ಚಪ್ಪಲಿ ಇದೆ. ಆದರೆ ಕೂಲಿ ಮಾಡುವವನ ಮಕ್ಕಳು ಕುದುರೆ ಹತ್ತಿ ಮೆರಿಬೇಕು ಅಂತ ಕನಸು ಕಂಡು, ನನ್ನ ಕಾಲಲ್ಲಿ ಹರಿದ ಚಪ್ಪಲಿ ಇದ್ದರೂ ಚಿಂತೆ ಇಲ್ಲ, ನನ್ನ ಮಗನ ಕಾಲಲ್ಲಿ ಉತ್ತಮ ಕ್ವಾಲಿಟಿ ಆದಂತಹ ಸ್ಯಾಂಡಲ್ಸ್ಗಳು ಅಂತ ಹೇಳಿ ಸ್ಯಾಂಡಲ್ಸ್ಗಳನ್ನು ಕೊಟ್ಟು ನಿಮ್ಮನ್ನು ಇಲ್ಲಿ ಕಳಿಸಿದಾರಲ್ಲ.